ಲೋಕಸಭಾ ಚುನಾವಣೆ ಮುಗಿದಿರುವಂಥದ್ದು. ಐದನೇ ಅಭ್ಯರ್ಥಿ ಹಾಕಿರುವಂಥದ್ದೆಲ್ಲ ಒಂದಷ್ಟು ರಣಾಂಗಣ ಸೃಷ್ಟಿಯಾಗಿತ್ತು. ಒಂದು ರೀತಿಯಲ್ಲಿ ಬೇರೆ ಬೇರೆ ಚರ್ಚೆ ಶುರುವಾಗಿತ್ತು. ಅಂತಿಮವಾಗಿ ಬಿಜೆಪಿಯಿಂದ 2 ಮತಗಳು ಕ್ರಾಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನೀವು ಮೈತ್ರಿ ಅಭ್ಯರ್ಥಿ ಆಗಿರುವಂಥದ್ದು, ಈಗಿನ ಫಲಿತಾಂಶ ನೋಡೋದಾದ್ರೆ ಹಿನ್ನಡೆ ಅಂತ ಅನ್ಬೋದಾ, ಏನಂತ ವಿಶ್ಲೇಷಣೆ ಮಾಡ್ಬೋದು? ಇದು ಹಿನ್ನಡೆ ಪ್ರಶ್ನೆ ಬರಲ್ಲ ಬ್ರದರ್. ಕಾರಣ, ನಾನು ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರವನ್ನು ಸಲ್ಲಿಸಿದಂಥ ದಿನವೇ ಹೇಳಿದ್ದೇನೆ. BJP ಮತ್ತು JDSನ ಪಕ್ಷದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಿಲ್ಲಿಸ್ತಾ ಇದ್ದೇವೆ. JDSನ 19 ಮತಗಳಿದೆ. BJPಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಸರ್ಪ್ಲಸ್ ಮತಗಳೇನಿದೆ ಅದನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಪಡೆಯೋದ್ರ ಮುಖಾಂತರ ನಮ್ಮ ಮತಗಳು ನಷ್ಟ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಅಭ್ಯರ್ಥಿ ನಿಲ್ಲಿಸುತ್ತಾ ಇದ್ದೇವೆ ಅಂತಕ್ಕಂಥ ಹೇಳಿದ್ದೇನೆ. ಅದರ ಪ್ರಕಾರವೇ ನಾವೇನು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಇವತ್ತು ನನ್ನ ಅಭಿಪ್ರಾಯದಲ್ಲಿ 36-37 ಮತ JDS ಅಭ್ಯರ್ಥಿನೂ ಪಡೀತಾರೆ, ನನಗಿರ್ತಕ್ಕಂಥ ಮಾಹಿತಿ. ಇಲ್ಲಿ 2 BJPಯ ಶಾಸಕರೇನಿದ್ದಾರೆ ಅಡ್ಡ ಮತದಾನದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ನೀವು ಈಗಾಗಲೇ ತೋರಿಸ್ತಾ ಇದ್ದೀರಿ. ಇವತ್ತು ಆ 2 ಅಭ್ಯರ್ಥಿಗಳ ಬಗ್ಗೆ ನಾವು ಯಾರು ಏನು ಅವ್ರ ತೀರ್ಮಾನ ಆಶ್ಚರ್ಯ ಪಡೋಂಥದ್ದಲ್ಲ. ಕಳೆದ 7-8 ತಿಂಗಳಿಂದ ಹೊಸ ಸರ್ಕಾರ ಬಂದ ದಿನದಿಂದಲೇ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ. ಇಲ್ಲಿ ಆ 2 ಅಭ್ಯರ್ಥಿಗಳು ಮೈತ್ರಿ ಸರ್ಕಾರ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಆಗಲೂ ಹೇಳಿದ್ದು ಇವರು ಅಭಿವೃದ್ಧಿ ಸರಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ, ಅದರಿಂದ BJPಗೆ ಹೋಗ್ತಾ ಇದ್ದೇವೆ ಅಂದರು. 3 ವರ್ಷ BJPನಲ್ಲಿ ಮಂತ್ರಿಗಳಾಗಿ ಎಲ್ಲ ರೀತಿ ಸಂಪದ್ಭರಿತವಾಗಿ ಏನೇನು ಬೇಕೋ ಪಡೋದು. ಈಗ ಮತ್ತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಭರವಸೆ ಕೊಡ್ತಾರೆ ಮತ ಹಾಕ್ತೀನಿ ಅಂತ ಹೇಳಿ ಇವತ್ತು ಅಡ್ಡ ಮತದಾನ ಏನು ಮಾಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಹಾಗಿದ್ದರೆ ಕುಮಾರಸ್ವಾಮಿ ಕಾಲದಲ್ಲಿ ಅವತ್ತು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿರಲಿಲ್ವೇ? ತೆಗೀಲಿ, ಪಟ್ಟಿಗಳಿದೆ. ಹೀಗೆ ಇವರು ಬೇಕಾದಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದೇನಿದೆ. ಅವತ್ತು ಬಹುಶಃ ಮೈತ್ರಿಯ ಸರ್ಕಾರದಲ್ಲಿ ಇವ್ರನ್ನ ಕಳಿಸ್ಲಿಕ್ಕೆ ಯಾರು ಕಾರಣಕರ್ತರು ಅಂತಕ್ಕಂಥದ್ದು ಇವತ್ತು ಅವರಿಬ್ಬರ ಕೈಯಲ್ಲಿ ಮತದಾನ ಏನು ಪಡ್ಕೊಂಡಿದ್ದಾರೆ ಅದನ್ನು ನಿರೂಪಿಸ್ಕೊಂಡಿದ್ದಾರೆ ಇವರು. ಕುಮಾರಸ್ವಾಮಿ ಸರ್ಕಾರ ಪತನಗೊಳಿಸ್ಲಿಕ್ಕೆ ಯಾವ ರೀತಿ ಹುನ್ನಾರಗಳು ಅವತ್ತು ನಡೀತು, ಇದರಿಂದ ಇರ್ತಕ್ಕಂಥವ್ರು ಯಾರು ಅನ್ನೋದು ಈ ಅಡ್ಡ ಮತದಾನದ ಮುಖಾಂತರ ಜನತೆಗೆ ಇವತ್ತು ಒಂದು ಸತ್ಯಾಂಶ ಹೊರಗೆ ಬಂದಿದೆ ನನ್ನ ಅಭಿಪ್ರಾಯದಲ್ಲಿ. ಅದರ ಜೊತೆಗೆ ಇವರು ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಪಕ್ಷಗಳ ಬದಲಾವಣೆ ಮಾಡ್ತಕ್ಕಂಥದ್ದೇನಿದೆ, ಇದು ಇವರ ನಡವಳಿಕೆಗಳು, ಇವರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಜನತೆಗೆ ಜಗಜ್ಜಾಹಿರ ಮಾಡಿದ್ದಾರೆ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಈ ವ್ಯಕ್ತಿಗಳಿಗೂ ಜನವೇ ಸರಿಯಾದ ಪಾಠ ಕಲಿಸ್ತಾರೆ ಮತದಾರರು. ಈಗ ಒಂದು ವೇಳೆ ರಾಜೀನಾಮೆ ಕೊಡ್ಬೋದು, ಕೊಟ್ಟರೆ ಬೈ ಎಲೆಕ್ಷನ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಪಕ್ಷ ಎಲ್ಲವೂ ಕೂಡ ತಯಾರಿ ನಡೆಸಿದೆಯಾ ಅಂತ ನೋಡೋಣ. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ಈ ಅಡ್ಡ ಮತದಾನ ಶಾಸಕ ಸ್ಥಾನಕ್ಕೇನು ಕುಂದು ಬರಲ್ಲ ಅಂತೇಳಿ ಬರಲ್ಲ, ಇದಾಗಲೇ ಹಲವಾರು ಆದೇಶಗಳಾಗೋಗಿದ್ದಾವೆ, ಇದು ಸದನದ ನಡಾವಳಿಯಲ್ಲ ಅಂತೇಳಿ ಈಗಾಗಲೇ ಅದಕ್ಕೊಂದು ಕಾರಣ ಕೊಟ್ಕೊಂಡಿದ್ದಾರೆ. ಏನೇನು ಮಾಡ್ತಾರೆ ಮುಂದಿನ ದಿನಗಳು ನೋಡೋಣ. ನಿಮ್ಮ ಶಾಸಕರನ್ನು ಕೂಡ 19 ಶಾಸಕರಲ್ಲೂ ಕೂಡ ಒಂದಷ್ಟನ್ನು ಸೆಳೆಯುವಂಥ ಪ್ರಯತ್ನ ಆಗಿತ್ತು DK ಶಿವಕುಮಾರ್. ಎಲ್ಲ ರೀತಿಯಲ್ಲಿ ನಡೆಸಿದ್ದಾರೆ. ಅವರೇ ಹೇಳ್ತಾ ಇದ್ರಲ್ಲ, ನಮ್ಮ ಶಾಸಕರುಗಳು ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಅರ್ಜಿ ತಗೊಂಡೋದ್ರೆ ನೋಡಿ, ಈಗಾಗಲೇ ನಿಮ್ಮಲ್ಲಿ 12 ಜನ ನಮ್ಮ ಜೊತೆ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ, ನೀವು 13ನೇವರು, ನಿಮಗೇನು ಬೇಕು ಕೆಲಸ ಮಾಡಿಕೊಡ್ತೀವಿ, ನೀವು ಬನ್ನಿ ಅಂತಕ್ಕಂಥದ್ದು ಈ ಚುನಾವಣೆ ಅಲ್ಲ, ಇದ್ರ ಮುಂಚೆನೂ ನಡ್ಕೊಂಬಂದಿದೆ. ಅದರಿಂದಲೇ ಯಾವಾಗಲೂ ಹೇಳೋರು, ಮಾಧ್ಯಮಗಳಲ್ಲಿ ತಾವು ತೋರಿಸ್ತಾ ಇದ್ರಿ, 10 ಜನ ಈಗಾಗಲೇ JDSನಿಂದ ಬಿಟ್ಟು ಹೋಗ್ತಾರೆ, 12 ಜನ ಬಿಟ್ಟು ಹೋಗ್ತಾರೆ ಅಂತೇಳಿ. ಆದರೆ ಇವತ್ತು ನನ್ನ ಶಾಸಕ ಸ್ನೇಹಿತರುಗಳು 19 ನಾವು ಭದ್ರವಾಗಿದ್ದೇವೆ, ನಾವು JDSನ ನಿಷ್ಠಾವಂತ ಶಾಸಕರಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ಆ ನಾಯಕರುಗಳಿಗೆ ಇವತ್ತು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಶಾಸಕರುಗಳಿಗೆ ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಏನು ಆಸೆ ಆಮಿಷಗಳನ್ನು ಒಡ್ಡಿದ್ರು, ಇವತ್ತು ಅದನ್ನು ಪ್ರೂವ್ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ರೀತಿಯಲ್ಲೂ ಕೂಡ ನಿಮ್ಮ ಶಾಸಕರು ಕೂಡ ಅವರು ಒಂದು ರೀತಿಯಲ್ಲಿ ಆಸೆ ಆಮಿಷ ತೋರಿಸಿದ್ರು ಅಂತ ನೀವು ಹೇಳ್ತಾ. ಒಂದು ವೇಳೆ JDS ಶಾಸಕರು ಹೋಗಿದ್ರೆ ಒಂದು ಹಿನ್ನಡೆ ಆಗ್ಬೋದಾಗಿತ್ತು, ಅಥವಾ ಈ JDS ಶಾಸಕರು ನಿಮ್ಮಲ್ಲಿ ಇದ್ದಾರೆ ಅನ್ನೋದು ಒಂದು ಮೆಸೇಜ್ ಹೋಯ್ತು ಅಂತ ನೀವು ಹೇಳ್ತಾ ಇರುವಂಥದ್ದು? ಹೌದು, ಇದರಲ್ಲಿ ನಾವು ನೈತಿಕವಾಗಿ ಜಯ ಪಡೆದಿದ್ದೇವೆ. ನೈತಿಕವಾಗಿ ಇವತ್ತು ನಮ್ಮ 19 ಶಾಸಕರು ಏನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ನಮ್ಮ ಶಾಸಕರ ಮೇಲೆ,
ಆ ಅನುಮಾನಕ್ಕೆ ಅಂತಿಮವಾದ ತೆರೆಯನ್ನು ಎಳೆದಿದ್ದಾರೆ. ನಮ್ಮ ಎಲ್ಲ 19 ಶಾಸಕರನ್ನು ಅಭಿನಂದಿಸ್ತೀನಿ. ಅದಷ್ಟೇ ಅಲ್ಲ, ಬಿ ಜೆ ಪಿಯ ಶಾಸಕರು ಸಹ ನಮ್ಮ ಪಕ್ಷದ ಅಭ್ಯರ್ಥಿಗೆ ಅವರೇನು ವಿಪ್ ಕೊಟ್ಟಿದ್ದರು ಅವರೂ ಸಹ ಕೊನೆಯ ಹಂತದವರೆಗೂ ನಮಗೇನು ಸಹಕಾರ ಕೊಟ್ಟಿದ್ದಾರೆ. ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದರು, ಅವರೆಲ್ಲರೂ ಇವತ್ತು ಸ್ಪಷ್ಟವಾಗಿ ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟರು. ಕೊನೆಯ ಹಂತದಲ್ಲಿ ಯಾವಾಗ ನಾನು ಇಬ್ಬರು ಶಾಸಕರು ಬಿ ಜೆ ಪಿನಲ್ಲಿ ಅವರಿಬ್ಬರಿಗೂ ಅವರು ವಿಪ್ ಕೊಟ್ಟಿದ್ದು ಅಧಿಕೃತ ಅಭ್ಯರ್ಥಿಗೆ ಮತ ಕೊಡಲಿಕ್ಕೆ, ಸೋಮಶೇಖರ್ ಅವರಿಗೆ ಶಿವರಾಮ್ ಹೆಬ್ಬಾರ್ಗೆ ಇಬ್ಬರಿಗೂ ಕೊಟ್ಟಿದ್ದು ಬಿ ಜೆ ಪಿ ಅಭ್ಯರ್ಥಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡಲಿಕ್ಕೆ ಅವರಿಗೆ ವಿಪ್ ಇಶ್ಯೂ ಮಾಡಿದರು. ಯಾವಾಗ ಅವರಿಬ್ಬರು ಬಿ ಜೆ ಪಿ ಅಭ್ಯರ್ಥಿಗೆ ಮತ ಕೊಡಲ್ಲ ಅನ್ನೋದು ಗೊತ್ತಾಯಿತು, ನಾನೇ ಅಶೋಕ್ ಅವರಿಗೆ ಮತ್ತು ಸುನಿಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಅಭ್ಯರ್ಥಿಗೆ ಮತದ ಕೊರತೆ ಆಗಬಾರ್ದು, ನಮ್ಮ ಅಭ್ಯರ್ಥಿಗೆ ತಾವೇನು ಇವತ್ತು ವಿಪ್ ಕೊಟ್ಟಿದ್ದೀರಿ ಮತ ಹಾಕಲಿಕ್ಕೆ, ಆ ಕೊನೆಯ ಹಂತದಲ್ಲಿ 3 ಮತವನ್ನು ಬಿ ಜೆ ಪಿ ಅಭ್ಯರ್ಥಿಗೆ ತಾವು ಹಾಕ್ತಕ್ಕಂಥ ಸೂಚನೆ ಕೊಡೋದು ಸೂಕ್ತ ಅಂತೇಳಿ ಕೊನೆಯ ಹಂತದಲ್ಲಿ 3 ಜನ ಏನು ನಮಗೆ ಅಲಾಟ್ ಮಾಡಿದಂಥ ಮತದಾರ ಶಾಸಕರನ್ನ ಅವರ ಅಧಿಕೃತ ಅಭ್ಯರ್ಥಿಗೆ ಮತ ಪಡೆಯತಕ್ಕಂಥ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನೇ ಮನವಿ ಮಾಡಿದ್ದೇನೆ. ಅದರಿಂದ ಇವತ್ತು ಬಿ ಜೆ ಪಿಲಿರ್ತಕ್ಕಂಥ ಶಾಸಕರು ಸಹ ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಚುನಾವಣೆಯಲ್ಲಿ ಈ ಮೈತ್ರಿಯ ಒಂದು 2 ನಿರ್ಧಾರಗಳೇನಿದೆ, ಪಕ್ಷಗಳ ನಿರ್ಧಾರ, ಅದಕ್ಕೆ ಅವರು ಬೆಂಬಲ ಸೂಚಿಸ್ತಕ್ಕಂಥದ್ರಲ್ಲಿ ಇವತ್ತು ಸಂಪೂರ್ಣ ಜೊತೆಯಲ್ಲಿದ್ದಾರೆ. ಆ ಇಬ್ಬರು ಏನಿವತ್ತು ಅಡ್ಡ ಮತದಾನ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು 7-8 ತಿಂಗಳ ಹಿಂದೆಯೇ ಇದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದರು. ಅದರಿಂದ ಇದಕ್ಕೇನು ನಾವೇನು ದೊಡ್ಡ ಮಟ್ಟದ ಮಹತ್ವ ಕೊಡಬೇಕಾಗಿಲ್ಲ. ಬಿಜೆಪಿ ಕೂಡ ಏನು ಈ ರೀತಿ ಅಸಮಾಧಾನ ಆಗಿಲ್ಲ ಸರ್, ಅಂದರೆ ಯಾಕಂದರೆ ಮೈತ್ರಿ ಅಭ್ಯರ್ಥಿ ಹಾಕ್ಬಿಟ್ಟು ಇರ್ಲಾರ್ದ 2 ಶಾಸಕರು ಅಡ್ಡ ಮತನ ಆಗಾಯಿತು ಅಂತ ಅನಿಸ್ತಿಲ್ವಾ? ಇಲ್ಲ, ಈ ಮತದಾನಕ್ಕೂ ಅವರಿಬ್ಬರು ಅಡ್ಡ ಮತದಾನ ಹಾಕಿದ್ದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ 6-7 ತಿಂಗಳ ಹಿಂದೆಯೇ ಈ ಒಂದು ಕಾರಣಗಳನ್ನು ಕೊಟ್ಕೊಂಡು ಬಂದಂಥದ್ದೇನಿದೆ ಪ್ರತಿನಿತ್ಯ, ನಮಗೆ ಬಿ ಜೆ ಪಿಲಿದ್ದಂಥ ಕಾರ್ಯಕರ್ತರೇ ಕೆಲಸ ಮಾಡಲಿಲ್ಲ, ನಮಗೆ ವಿರೋಧ ಮಾಡಿದ್ರು ನಮ್ಮ ಸೋಲಿಗೆ, ಇದನ್ನು ಪ್ರಾರಂಭಿಕ ಅಂತ ಹೇಳ್ತಾ ಹೋದರು ಇವರಿಬ್ಬರೂ. ಇವರು ಹೇಳಿದ ಮೊದಲನೇ ಕಾರಣ ಅದೇ ಕೊಟ್ಟಿದ್ದು, ಚುನಾವಣೆಗಳಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ, ಕೆಲವರು ನಮಗೆ ವಿರೋಧ ಮಾಡಿದರು, ಇದನ್ನು ಹೇಳ್ಕೊಂಡು ಹೋದರು. ಚುನಾವಣೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ವಿರೋಧ ಮಾಡಿದರೆ ಇವರು ಚುನಾವಣೆ ಗೆಲ್ತಾ ಇದ್ರ? ಒಂದು ಕಾರಣ ಅಷ್ಟೇ ಇವರಿಗೆ. ಮೊದಲಿನವರೆಗೂ ಕೂಡ ಕೊನೆವರೆಗೂ ನಾನು ಅಭ್ಯರ್ಥಿ ಪರ ಮತ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ರು ಬಿಜೆಪಿಗೆ, ಈಗ ಸತ್ಯ ಗೊತ್ತಾಯ್ತು ಅಂತಾನೆ. ಈಗ ಅವರ ನಿಜವಾದ ಒಳಗಡೆ ಮಾನಸಿಕ ಆಂತರ್ಯ ಏನಿದೆ ಅದು ಇವತ್ತು ಅವ್ರು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅಡ್ಡ ಮತದಾನ ಮಾಡಿ. ಸರ್, ಲೋಕಸಭಾ ಚುನಾವಣೆಗೆ ಏನು ಸರ್ ತಯಾರಿ ಇದೆ ಇನ್ನು? ಯಾಕಂದ್ರೆ ಇನ್ನು ಯಾವುದೇ ಕ್ಷಣದಲ್ಲಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಗ್ಬೋದು. ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಎಲ್ಲ ರೀತಿ ಸುಗಮವಾಗಿ ಅಭ್ಯರ್ಥಿಗಳನ್ನು 2 ಪಕ್ಷದಿಂದ ನಿಲ್ಲಿಸ್ತಕ್ಕಂಥದ್ರಲ್ಲಿ ನಾವು ಒಟ್ಟಾಗಿ ತೀರ್ಮಾನಗಳನ್ನು ಮಾಡಿದ್ದೇವೆ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ ನಾಯಕರುಗಳು ಹೇಳಬಹುದು ಮೈತ್ರಿ ಸರ್ಕಾರ, ಮೈತ್ರಿಯ ಒಂದು ತೀರ್ಮಾನಗಳಾದ ನಂತರ 2 ಚುನಾವಣೆ ನಾವು ಗೆದ್ದುಬಿಟ್ಟಿದ್ದೇವೆ ಅಂತ ಹೇಳಿ. ಪರಿಷತ್ತಿಗೆ ನಡೆದಂಥ ನಮ್ಮ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಆ ಒಂದು ಸನ್ನಿವೇಶವೇ ಬೇರೆ, ಇವತ್ತಿನ ಸನ್ನಿವೇಶವೇ ಬೇರೆ. ನಿಜವಾದ ಮೈತ್ರಿಯ ಒಂದು ಒಪ್ಪಂದ ಏನಿದೆ ಅದಕ್ಕೆ ನಿಜವಾದಂಥ ತೀರ್ಮಾನಗಳನ್ನು ಕೊಡ್ತಕ್ಕಂಥವರು ನಾಡಿನ ಜನತೆ. ಆ ಒಂದು ಚುನಾವಣೆಯ ಫಲಿತಾಂಶ ಬಂದಾಗ ಅವರೇನಿವತ್ತು ತಾತ್ಕಾಲಿಕವಾಗಿ ಆನಂದದಲ್ಲಿದ್ದಾರೆ, ಆಗ ಅವರಿಗೆ ನಿಜವಾದಂಥ ನಾಡಿನ ಜನತೆಯ ಭಾವನೆಗಳೇನು ಅಂತಕ್ಕಂಥ ಮನವರಿಕೆ ನಾಡಿನ ಜನತೆನೇ ಮೂಡಿಸ್ತಾರೆ ಅವರಿಗೆ. ಲೋಕಸಭಾ ಚುನಾವಣೆ ಫಲಿತಾಂಶ ಉತ್ತರ ಸಿಗುತ್ತೆ ಅಂತ ಉತ್ತರ ಅವ್ರಿಗೆ ದೊರಕುತ್ತದಕ್ಕೆ. ಜೆಡಿಎಸ್ ಅಂತಿಮವಾಗಿ ಎಷ್ಟು ಸೀಟು ಏನು ಅಂತ ಏನಾದರೂ ಆಯ್ತಾ ಸರ್? ನಾನು ಸೀಟಿಂದು ಇಲ್ಲಿ ನನಗೆ ಆದ್ಯತೆ ಅಲ್ಲ. 28 ಕ್ಷೇತ್ರ ಗೆಲ್ಲಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು, ಅದಕ್ಕೆ ನನ್ನ ಆದ್ಯತೆ. ಜಂಟಿ ಪ್ರಚಾರ ಪ್ರವಾಸ ಒಟ್ಟಿಗೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೆ. ಒಟ್ಟಿಗೆ ಕೆಲಸನೂ ಮಾಡ್ತೀವಿ, ಪ್ರವಾಸನೂ ಮಾಡ್ತೀವಿ. ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಇಂದಿನ ಲೋಕಸಭಾ ಚುನಾವಣೆ ಫಲಿತಾಂಶ ಏನಿದೆ ಅದು ನಿಜವಾದ ಸತ್ಯ ಏನಂತ ಗೊತ್ತಾಯಿತು, ಹಿನ್ನಡೆ ಯಾವುದು ಇಲ್ಲ, ಯಾವುದು ಯಾರು ಮತ್ತು ಶಾಸಕರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಗೊತ್ತಾಯಿತು. ಇದರ ಮುಂದಿನ ಫಲಿತಾಂಶ ಲೋಕಸಭಾ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ಗೆ ಉತ್ತರ ಕೊಡುತ್ತೆ ಅಂತ ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್, ಜನರಲ್ ಪಬ್ಲಿಕ್ ಟಿವಿ, ಬೆಂಗಳೂರು.